ಕಳೆದೊಂದೆರಡು ವರ್ಷದಿಂದ ಕಟಕ ರಾಶಿಯವರ ಜೀವನದಲ್ಲಿ ಕಟಕ ರಾಶಿಯವರು ಮಾಡೋ ಮೂಲ ತಪ್ಪೇ ಇದು. ಇದರಿಂದಲೇ ಅವರು ಅವರ ಜೀವನದಲ್ಲಿ ಏಳಿಗೆ ಕಾಣ್ತಾ ಇಲ್ಲ. ಚಂದ್ರನ ಪ್ರಭಾವ ಕಟಕ ರಾಶಿಯಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಈ ಸಮಸ್ಯೆ ಅವರಿಗೆ ಹುಟ್ಟಿಂದಲೇ ಇರುತ್ತೆ. ಪ್ಲಾನಿಂಗ್ ಏನೋ ಕರೆಕ್ಟಾಗಿ ಮಾಡ್ತಾರೆ, ಆದರೆ ಎಡುವುದಿಲ್ಲ. ಹಣಕಾಸು, ಮದುವೆ, ದಾಂಪತ್ಯ, ಪ್ರೀತಿ ಪ್ರೇಮ ಸಮಸ್ಯೆಗಳು, ಜೀವನದಲ್ಲಿ ನೆಮ್ಮದಿ ಇಲ್ಲದಿರುವುದು, ವ್ಯಾಪಾರ ಅಭಿವೃದ್ಧಿ, ಮನೆಯ ವಾಸ್ತು ಹಾಗೂ ಇನ್ನಿತರ ಸಮಸ್ಯೆಗಳಿಗೆ ಶಾಸ್ತ್ರೋಕ್ತ ಮತ್ತು ಶಾಶ್ವತ ಪರಿಹಾರವನ್ನ ತಿಳಿಸಿಕೊಡುತ್ತಾರೆ. ಗುರೂಜಿಯವರ ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ. ಗುರುದೇವ್, ಕಟಕ ರಾಶಿಯವರು 2026 ಪ್ರಾರಂಭಕ್ಕಿಂತ ಮುಂಚೆ ಈ ಕೆಲವು ವಿಚಾರಗಳನ್ನು ತಿಳ್ಕೊಂಡ್ರೆ ಉತ್ತಮ ಅನ್ನೋ ಕಾರಣಕ್ಕೋಸ್ಕರ ಈ ವಿಶೇಷವಾದ ಸಂಚಿಕೆಯನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಹಾಗೆ ಒಂದು ಗುಪ್ತ ವಿಚಾರಗಳು ಕಟಕ ರಾಶಿಯವರ ಬಗ್ಗೆ ಕೂಡ ಇಂದಿನ ಸಂಚಿಕೆಯಲ್ಲಿ ನಾವು ಡಿಸ್ಕಸ್ ಮಾಡೋಣ. ಜೊತೆಯಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಏನು ಮಾಡಬೇಕು, ಯಾವ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಸ್ವಲ್ಪ ಭವಿಷ್ಯ ಯಾವ ರೀತಿ ಇರುತ್ತೆ, ಯಾವ ತಿಂಗಳಲ್ಲಿ ಏನಾಗುತ್ತೆ ಅದನ್ನು ಕೂಡ ತಿಳಿಸ್ಕೊಡ್ತೇನೆ. ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದಾಗಿ ನಾವು ಮಾಡುವಂತಹ ವಿಡಿಯೋಗಳನ್ನು ಮೊದಲು ನೀವೇ ನೋಡ್ಬೋದು. ಹಾಗೆ ಕಟಕ ರಾಶಿಯ ಯಾವುದೇ ಅಪ್ಡೇಟ್ಗಳನ್ನು ಮಿಸ್ ಮಾಡದೆ ತಾವು ತಿಳ್ಕೊಬೋದು ಅಂತ ಹೇಳ್ತಾ, ಕಟಕ ರಾಶಿಯವರ 2026 ಪ್ರಾರಂಭಕ್ಕಿಂತ ಮುಂಚೆ ತಿಳ್ಕೊಬೇಕಾಗಿರೋ ವಿಚಾರಗಳು ಏನು ಅಂತಂದ್ರೆ, ನಿಮ್ಮ ರಾಶಿಯ ಅಧಿಪತಿ ಚಂದ್ರ ತಮಗೆಲ್ರಿಗೂ ಕೂಡ ಗೊತ್ತಿರುತ್ತೆ, ಕಳೆದೊಂದೆರಡು-ಮೂರು ವರ್ಷದಿಂದ ಶನಿಗ್ರಹ ಆಗಿರ್ಬೋದು, ರಾಹು ಕೇತುಗಳಿಂದ ಸ್ವಲ್ಪ ಈ ನೀಚ ಗ್ರಹಗಳ ಒಂದಷ್ಟು ಸಂಚಾರ ಫಲದಿಂದಾಗಿ ತುಂಬಾ ಕಷ್ಟ ನಷ್ಟವನ್ನ ಕಟಕ ರಾಶಿಯವರು ಎದುರಿಸ್ತಾ ಇರ್ತಾರೆ. ಅದರಲ್ಲೂ ಕೂಡ ಏನೇ ಮಾಡಿದ್ರೂ ಆರ್ಥಿಕವಾಗಿ ಅಭಿವೃದ್ಧಿ ಅಂತಕ್ಕಂಥದ್ದು ಆಗ್ತಾ ಇರೋದಿಲ್ಲ. ಆರೋಗ್ಯ ಸಮಸ್ಯೆಗಳು ಯಥೇಚ್ಛವಾಗಿ ಕಾಡ್ತಾ ಇರುತ್ತೆ. ಒಂದು ಮುಗಿದ್ರೆ ಒಂದು ಸಮಸ್ಯೆ ಬರ್ತಾ ಇರುತ್ತೆ. ಈ ರಾಶಿ ಅಧಿಪತಿ ಚಂದ್ರ ಅಂತ ಆಗ್ಲೇ ಹೇಳಿದೆ. ಹಾಗಾಗಿ ಇವರ ಮನಸ್ಸು ಸ್ವಲ್ಪ ಚಂಚಲತೆ ಅನ್ನೋದು ಜಾಸ್ತಿ ಇರುತ್ತೆ. ಚಂದ್ರ ಯಾವ ರೀತಿ ಒಂದೇ ಥರ ಇರೋದಿಲ್ವ, ದಿನದಿಂದ ದಿನಕ್ಕೆ ಅವನ ಆಕಾರ ಬದಲಾಗ್ತಾ ಹೋಗುತ್ತೋ ಅದೇ ಥರ ನಿಮ್ಮದು ಕೂಡ ಅಷ್ಟೇ, ಮನಸ್ಸು ಬದಲಾಗ್ತಾನೆ ಇರುತ್ತೆ. ಜ್ಯೋತಿಷ್ಯದಲ್ಲಿ ಈ ಕಾರಣಕ್ಕೋಸ್ಕರ ಚಂದ್ರನನ್ನ ಒಂದು ಮನಸ್ಸಿಗೆ ಹೋಲಿಕೆ ಮಾಡಿರ್ತಕ್ಕಂಥದ್ದು. 2026ರಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಈ ಒಂದು ಬದಲಾವಣೆಯನ್ನು ನೀವು ಮಾಡ್ಕೋಬೇಕು ಅಂತ ಹೇಳ್ತೀನಿ. ನಿಮ್ಮ ಶ್ರಮವನ್ನು ಗುರುತಿಸ್ತಾರೆ ಮೇಲಧಿಕಾರಿಗಳು, ಆದರೆ ಎಲ್ಲೋ ಒಂದು ಸ್ವಲ್ಪ ನಿಮ್ಮ ಶತ್ರುಗಳಂತಕ್ಕಂಥದ್ದು ಅಡ್ಡಗಾಲ ಹಾಕ್ಬೋದು ಪ್ರಮೋಷನ್ಗೆ. ಹಾಗಾಗಿ ಸಂಬಳ ಹೆಚ್ಚು ಮಾಡುವಂಥ ಒಂದು ವ್ಯವಸ್ಥೆಗೆ ಹೋಗಿ ಒಂದು ಅಡ್ಡಗಾಲ ಹಾಕಿ ಸ್ವಲ್ಪ ನಿಮಗೆ ಹಾಳು ಮಾಡುವಂತಹ ಲಕ್ಷಣ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಪ್ರಮೋಷನ್ ತಗೊಳ್ಳೋದಕ್ಕೆ ನೀವು ಪ್ರಯತ್ನ ಪಡಬೇಕಾಗತ್ತೆ. ಸರ್ಕಾರಿ ನೌಕರಿ ಪ್ರಯತ್ನ ಮಾಡ್ತಾ ಇದ್ರೆ ಸ್ವಲ್ಪ ಮಿಶ್ರ ಫಲಿತಾಂಶ ಇರುವಂಥದ್ದು. ವ್ಯಾಪಾರ ವ್ಯವಹಾರದಲ್ಲಿರುವಂಥವರು ಸ್ವಲ್ಪ ಮಧ್ಯಮ ಫಲವನ್ನ ಈ ವರ್ಷವೂ ಕೂಡ ನೋಡ್ತಾರೆ. ಹೊಸ ಪಾಲುದಾರಿಕೆ, ಹೊಸ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ರೆ ಒಂದು ಒಪ್ಪಂದ ಅಂತಕ್ಕಂಥದ್ದನ್ನ ಸರಿಯಾದ ರೀತಿಯಲ್ಲಿ ಬರೆಸ್ಕೊಂಡು ಆನಂತರದಲ್ಲಿ ಮಾಡ್ಕೊಳ್ಳಿ. ಹಣದ ಒಳಹರಿವು ಹೆಚ್ಚಾಗುತ್ತೆ ಈ ವರ್ಷ. ಆದರೆ ಸಾಲಗಳನ್ನು ತೀರಿಸುವಂತಹ ಒಂದಷ್ಟು ಕಾಂಬಿನೇಷನ್ ಕೂಡ ಬರುತ್ತೆ. ಆಸ್ತಿ ಖರೀದಿ ಯೋಗ ಅಂತಕ್ಕಂಥದ್ದು ಕೂಡ ಬರುತ್ತೆ. ಇದೆಲ್ಲವೂ ಕೂಡ ಆಗಸ್ಟ್ ತಿಂಗಳ ನಂತರದಲ್ಲಿ ಆಗುವಂಥದ್ದು. ಅನಿರೀಕ್ಷಿತವಾಗಿ ಒಂದಷ್ಟು ಹಣಕಾಸು ವ್ಯಯ ಆಗುವಂಥದ್ದು. ಪೂರ್ವಿಕರ ಆಸ್ತಿ ಏನಾದರೂ ಕೋರ್ಟ್ ಕೇಸ್ ನಡೀತಾ ಇತ್ತು ಅಂದರೆ ಅದು ಕೂಡ ನಷ್ಟ ಆಗುವಂತಹ ಲಕ್ಷಣ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತೀನಿ ಕಟಕ ರಾಶಿಯವರಿಗೆ. ಗುರು ಸಂಚಾರದಿಂದಾಗಿ ಅದ್ಭುತ ಧೈರ್ಯ ಅನ್ನೋದು ಬರುತ್ತೆ, ಆತ್ಮವಿಶ್ವಾಸ ಅನ್ನೋದು ಹೆಚ್ಚಾಗುತ್ತೆ. ನಿಮ್ಮ ಒಂದು ಕ್ರಿಯೇಟಿವಿಟಿ, ಒಂದು ರೈಟಿಂಗು, ಸ್ಕ್ರಿಪ್ಟ್ ರೈಟರ್ಸು ಇದೆಲ್ಲ ಕೂಡ ಚೆನ್ನಾಗಿ ಮಾಡ್ತಾರೆ. ಮಾಧ್ಯಮ, ಮಾರ್ಕೆಟಿಂಗು, ಒಂದು ಟೀಚಿಂಗ್ ಪ್ರೊಫೆಷನ್ ಇರುವಂಥವು, ಕೌನ್ಸಿಲಿಂಗು, ಎಲ್ರಿಗೂ ಕೂಡ ಟೈಮ್ ಸ್ವಲ್ಪ ಮೀಡಿಯಮ್ ಆಗಿರುತ್ತೆ, ಅಥವಾ ಸ್ವಲ್ಪ ಮೀಡಿಯಮ್ಗಿಂತ ಜಾಸ್ತಿನೇ ಇರುತ್ತೆ. ಒಂದು 75% ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಸಹೋದರ ಸಹೋದರಿಯೊಂದಿಗೆ ಬಾಂಧವ್ಯ ಅಂತಕ್ಕಂಥದ್ದು ಚೆನ್ನಾಗಿರುತ್ತೆ. ಅವರಿಂದ ಸಹಾಯ ಅಂತಕ್ಕಂಥದ್ದು ಕೂಡ ಪ್ರಾಪ್ತಿಯಾಗುತ್ತೆ. ಏನೋ ಕೆಲಸ ಮಾಡ್ತಾ ಇರ್ತೀರಿ, ನಿಮ್ಮ ಅಣ್ಣನೋ ತಮ್ಮನೋ ಅಥವಾ ಅಕ್ಕ ತಂಗಿಯರು ಸ್ವಲ್ಪ ಸಹಾಯ ಮಾಡಿ, ಅದರಿಂದಾಗಿ ನಿಮ್ಮ ಕಷ್ಟದಿಂದ ಹೊರಬರುವಂತಹ ಲಕ್ಷಣ ಕೂಡ ಬರುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ. ಹಾಗೆ ದಾಂಪತ್ಯ ವಿಚಾರವನ್ನು ನೋಡೋದಾಯಿತು ಅಂದರೆ ಸ್ವಲ್ಪ ಇಬ್ಬರ ನಡುವೆ ಭಿನ್ನಾಭಿಪ್ರಾಯಗಳಿತ್ತು, ಆಗಾಗ ಜಗಳ ಆಗ್ತಾ ಇತ್ತು ಅಂದರೆ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳುವಂಥ ಸಮಯ ಅಂತ ಹೇಳ್ತೇನೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸಣ್ಣ ಮಟ್ಟಿಗಿನ ಪ್ರಗತಿ ಅಂತಕ್ಕಂಥದ್ದು ಕೂಡ ಇರುತ್ತೆ. ಕರುಂಗಾಳಿ ಮಾಲ ಇದು ಬಹಳ ವಿಶೇಷವಾದಂತಹ ಮಾಲೆ. ಇದನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಧರಿಸಿಕೊಳ್ಳೋದ್ರಿಂದ ಅನೇಕ ಲಾಭಗಳು ನಿಮ್ಮ ಜೀವನದಲ್ಲಿ ಪ್ರಾಪ್ತಿಯಾಗುತ್ತೆ. ಆರ್ಥಿಕ ಸಮಸ್ಯೆಗಳು ಪರಿಹಾರ ಆಗುತ್ತೆ. ದುಷ್ಟಶಕ್ತಿಗಳ ಪ್ರಭಾವ ನಿಮ್ಮ ಮೇಲಿದ್ರೆ ಅದು ಕಮ್ಮಿ ಆಗುತ್ತೆ. ದಾಂಪತ್ಯದಲ್ಲಿ ಸುಖ ಹೆಚ್ಚಾಗುತ್ತೆ. ಪ್ರೀತಿಯಲ್ಲಿ ಜಯ ಆಗುತ್ತೆ. ನರದೃಷ್ಟಿ ದೋಷ ನಿವಾರಣೆ ಆಗುತ್ತೆ. ಮಾಟ ಮಂತ್ರ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಈ ಕರುಂಗಾಲಿ ಮಾಲೆಯನ್ನ
ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಮ್ಮ ಸಂಸ್ಥೆಯಿಂದ ಕಳಿಸ್ಕೊಡ್ತೇವೆ. ಬೇಕಾದವರು ಕೆಳಕಂಡ ನಂಬರ್ಗೆ ಕರೆ ಮಾಡುವ ಮುಖಾಂತರದಲ್ಲಿ ಅದನ್ನ ತರಿಸ್ಕೊಳ್ಳಿ. ಎಲ್ರಿಗೂ ಶುಭವಾಗಲಿ. ಸಂತಾನ ಭಾಗ್ಯಕ್ಕಾಗಿ ಕಾಯ್ತಾ ಇರುವಂಥವರಿಗೆ ಜೂನ್ ಜುಲೈ ತಿಂಗಳಲ್ಲಿ ಸಮಯ ಚೆನ್ನಾಗಿದೆ. ಕಾನೂನು ಹೋರಾಟದಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂತಹ ಲಕ್ಷಣ ಕೂಡ ಬರುತ್ತೆ. ಸುಳ್ಳು ಆರೋಪಗಳೇನಾದ್ರು ನಿಮ್ಮ ಮೇಲೆ ಬಂದಿತ್ತು ಅಂದರೆ ಅದು ನಿಮ್ಮನ್ನು ತುಂಬ ಕಾಡುತ್ತೆ, ಅವಮಾನಕ್ಕೆ ಗುರಿಯಾಗುತ್ತೆ. ಎಚ್ಚರಿಕೆಯಿಂದ ಇರಿ. ಮಾನಸಿಕ ಒತ್ತಡ, ಖಿನ್ನತೆ ಅನ್ನೋದು ಜಾಸ್ತಿ ಆಗುತ್ತೆ. ಸ್ವಲ್ಪ ಒಂದು ಅಸಾಧಾರಣವಾಗಿರ್ತಕ್ಕಂತಹ ಮನೋಭಾವ ನಿಮ್ಮದು. ಶಾಂತಿಯನ್ನು ಬಯಸ್ತಾ ಇರ್ತೀರಿ. ಖಂಡಿತವಾಗ್ಲೂ ನೆಮ್ಮದಿ ಅನ್ನೋದು ದೂರ ಆಗುವಂತಹ ಸಂದರ್ಭ. ಯೋಗ, ಧ್ಯಾನ ಎಲ್ಲ ಚಟುವಟಿಕೆಗಳನ್ನು ಮಾಡಬೇಕು. ನಿಮ್ಮ ಶತ್ರುಗಳನ್ನು ಆದಷ್ಟು ದೂರ ಇಡಿ ಈ ವರ್ಷ. ಯಾರು ನಿಮ್ಮ ಶತ್ರು ಅಂತ ತಿಳ್ಕೊಂಡು ಅವರಿಂದ ದೂರ ಇರಿ ಅಂತ ಹೇಳ್ತೇನೆ. ಆಗ ಮಾತ್ರ ಕಟಕರಾಶಿಯವರು ಅಭಿವೃದ್ಧಿ ಹೋಗೋದಕ್ಕೆ ಸಾಧ್ಯ. ನಿಮ್ಮ ಎಚ್ಚರಿಕೆ ನಿಮಗೆ ಇರುವಂಥದ್ದು ಏನಪ್ಪ ಅಂತಂದರೆ, ಮುಖ್ಯವಾಗಿರುವಂಥದ್ದು ಮೋಸ ಹೋಗುವಂತಹ ಸಮಯ ಅಂತ ಹೇಳ್ತೇನೆ. ನಿಮ್ಮನ್ನು ಯಾರೋ ಒಂದು ಪುಸ್ಲಾಯಿಸಿ ಅಥವಾ ಇಲ್ಲ ಸಲ್ಲದನ್ನು ಹೇಳಿ ಮೋಸ ಮಾಡ್ತಾರೆ. ಅದರ ಬಗ್ಗೆ ಆಮಿಷ ಕೊಟ್ಟು ಅಥವಾ ಏನೋ ಒಂದು ರೂಪದಲ್ಲಿ ಒಂದು 100 ರೂಪಾಯಿ ಕಿತ್ಕೊಂಡು ಹೋಗ್ಬಿಡ್ತಾರೆ. ಹಾಗಾಗಿ ಕಟಕರಾಶಿ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಿ. ಒಂದು ಕಡಿಮೆ ಸಮಯದಲ್ಲಿ ಲಾಭ ಜಾಸ್ತಿ ಬರುತ್ತೆ ಅಂತ ಹೇಳಿ ಏನೋ ಒಂದು ಮಾಡಿ ನಿಮ್ಮ ಹತ್ರ ಮೋಸ ಮಾಡುವಂತಹ ಸಂದರ್ಭ. ಬಿಸ್ನೆಸ್ ಪ್ಲಾನ್ ಇರುತ್ತೆ, ಶೇರ್ ಮಾರ್ಕೆಟಲ್ಲಿ ದುಡ್ಡು ಹಾಕಿ ಬನ್ನಿ ಶೇರ್ ಮಾರ್ಕೆಟಲ್ಲಿ ಹಾಕೋಣ, ಫಾರೆಕ್ಸ್ ಟ್ರೇಡಿಂಗ್ ಮಾಡೋಣ ಅಂತ ಹೇಳಿ ದುಡ್ಡನ್ನು ತಗೊಂಡು ಲಪಟಾಯಿಸಿ ನಿಮಗೆ ಮೋಸ ಮಾಡುವಂತಹ ಲಕ್ಷಣ ಕೂಡ ಇರುವಂಥದ್ದು. ಅಥವಾ ವಿದೇಶದಲ್ಲಿ ಇದ್ದೀನಿ ಅಂತ ಹೇಳಿ ಮೋಸ ಮಾಡುವಂಥದ್ದು, ವಿದೇಶಕ್ಕೆ ಹಣ ಹೋಗುವಂತಹ ಲಕ್ಷಣ ಕೂಡ ಬರುವಂಥದ್ದು. ಸವಾಲನ್ನು ಎದುರಿಸಬೇಕಾದ್ರೆ ಧೈರ್ಯ, ಸ್ಥೈರ್ಯ, ಮನೋಭಾವ ಎಲ್ಲವೂ ಕೂಡ ಇರಬೇಕು. ವಿಶೇಷವಾಗಿ ಹಣಕಾಸಿನ ಸಮಸ್ಯೆಗೆ ಇರುವಂತಹ ಪರಿಹಾರ ತುಂಬ ಚೆನ್ನಾಗಿದೆ, ಅದನ್ನೆಲ್ಲರೂ ಕೂಡ ಫಾಲೋ ಮಾಡ್ಕೊಳ್ಳಿ. ಇದರಲ್ಲಿ ಹಣಕಾಸಿನ ಸಮಸ್ಯೆಗೆ ವಿಶೇಷವಾಗಿರ್ತಕ್ಕಂತಹ ಪರಿಹಾರವನ್ನು ತಿಳಿಸ್ತಾ ಇದ್ದೇನೆ, ಅದನ್ನೆಲ್ಲರೂ ಕೂಡ ಮಾಡ್ಕೊಂಬನ್ನಿ. ಅದಕ್ಕಿಂತ ಮುಂಚೆ ಬಹಳ ಜನ ಕೇಳುವಂತಹ ಪ್ರಶ್ನೆ ಏನಪ್ಪಾ ಅಂತಂದರೆ, ನಾವು ಹುಟ್ಟಿದ ರಾಶಿನೇ ನಮಗೆ ಕೆಡುಕು ಮಾಡುತ್ತಾ, ಅಥವಾ ನಾನು ಈ ರಾಶಿಯಲ್ಲೇ ಹುಟ್ಟಿದ್ದೇ ನನ್ನ ತಪ್ಪ ಅಂತ ಹೇಳಿ ಬಹಳಷ್ಟು ಜನ ಯೋಚನೆಯನ್ನು ಮಾಡ್ತಾ ಇರ್ತಾರೆ. ಈ ರಾಶಿಯಲ್ಲಿ ಹುಟ್ಟಿದ್ರಿಂದ ನನಗೆ ಸಮಸ್ಯೆ ಬರ್ತಾ ಇದೆ ಅಂತ ಹೇಳಿ. ತಮ್ಮೆಲ್ಲರೂ ಕೂಡ ಒಂದು ವಿಚಾರವನ್ನು ತಿಳಿಸ್ಕೊಳ್ಲಿಕ್ಕೆ ಇಷ್ಟಪಡ್ತೇನೆ. ಏನಪ್ಪಾ ಅಂತಂದ್ರೆ, ನಮ್ಮ ಕಣ್ಣುಗಳ ಮುಖಾಂತರ ನಾವು ಒಳ್ಳೇದನ್ನು ನೋಡ್ತೀವಿ, ಕೆಟ್ಟದನ್ನು ನೋಡ್ತೀವಿ. ಹಾಗಂತ ಕೆಟ್ಟದ್ದನ್ನ ನೋಡಿದ ಕೂಡಲೇ ನಮ್ಮ ಕಣ್ಣುಗಳು ಪಾಪಿಗಳು ಅನ್ನೋ ಅರ್ಥ ಅಲ್ಲ. ನಮ್ಮ ರಾಶಿ ಯಾವುದೇ ಕಾರಣಕ್ಕೂ ಒಳ್ಳೇದೂ ಮಾಡೋದಿಲ್ಲ, ಕೆಟ್ಟದ್ದು ಮಾಡೋದಿಲ್ಲ. ನಮ್ಮ ಹಿಂದಿನ ಕರ್ಮದ ಅನುಸಾರವಾಗಿ ಅದರ ಫಲಾನುಫಲಗಳನ್ನು ನಾವು ಅನುಭವಿಸ್ತಾ ಇರ್ತೇವೆ. ಅದರಲ್ಲೂ ನಮ್ಮ ಜಾತಕದಲ್ಲಿ ಯಾವ ಕೆಲಸ ನಾವು ಮಾಡಿದ್ರೆ ಅದೃಷ್ಟ ಬರುತ್ತೆ, ಯಾವ ಕೆಲಸ ಮಾಡದಿದ್ರೆ ಸಂಕಷ್ಟ ಇರುತ್ತೆ, ಯಾವ ಕೆಲಸ ಮಾಡಿದ್ರೆ ಸಂಕಷ್ಟ ಬರುತ್ತೆ ಅಂತಕ್ಕಂಥದ್ದು ಪೂರ್ಣವಾಗಿ ಇರುವಂತಹ ವಿಚಾರ. ಹಾಗಾಗಿ ಎಲ್ಲವನ್ನ ಕೂಡ ನಾವು ಒಂದು ಜಾತಕವನ್ನು ತಿಳ್ಕೊಂಡು ಪರಿಹಾರವನ್ನು ಮಾಡ್ಕೋಬೇಕಾಗತ್ತೆ. ಬಹಳಷ್ಟು ಬಾರಿ ನಾನು ಹೇಳಿರುವಂತಹ ವಿಚಾರ ಏನಪ್ಪಾ ಅಂತಂದ್ರೆ, ಕೆಲವೊಬ್ಬರ ಜೀವನದಲ್ಲಿ ರಾಜಯೋಗ ಇದ್ರೂ ಕೂಡ ಸಾಮಾನ್ಯ ವ್ಯಕ್ತಿ ತರ ಜೀವನವನ್ನು ನಡೆಸ್ತಾ ಇರ್ತಾರೆ. ಇನ್ನೂ ಕೆಲವರ ಜೀವನದಲ್ಲಿ ಯಾವುದೇ ಯೋಗ ಇಲ್ಲ ಇದ್ರೂ ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನಾಗ್ತಾರೆ. ಅದಕ್ಕೆ ಮೂಲ ಕಾರಣ ಏನು ಅಂತ ನೋಡೋದಾಯ್ತು ಅಂದ್ರೆ, ಅವರ ಜಾತಕವನ್ನು ನೋಡಿಕೊಂಡು ನನಗೆ ಯಾವ ಕೆಲಸ ಆಗುತ್ತೆ, ಯಾವ ನಂಬರ್ ಆಗುತ್ತೆ, ಯಾವ ಬಣ್ಣ ಆಗುತ್ತೆ ಅಂತ ನೋಡ್ಕೊಂಡು ಅದನ್ನು ಅವರ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಾರೆ. ಅದರಿಂದನೇ ಅವರು ಆ ಮಟ್ಟಕ್ಕೆ ಯಶಸ್ವಿಯಾಗಿರ್ತಾರೆ. ಯಾವ ರತ್ನ ಧರಿಸಿದ್ರೆ ಶುಭವಾಗುತ್ತೆ ಅನ್ನೋದು ತುಂಬಾ ಲಾಭವನ್ನ ಕೊಡ್ತಕ್ಕಂತಹ ವಿಚಾರ. ಅದನ್ನ ನಿಮ್ಮ ಜಾತಕವನ್ನು ನೋಡಿ, ನಿಮ್ಮ ಜನ್ಮ ಜಾತಕವನ್ನು ನೋಡಿ ತಿಳ್ಕೊಂಡು ಆ ನಂತರದಲ್ಲಿ ಅದರ ಪರಿಹಾರವನ್ನ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ನಿಮಗೂ ಕೂಡ ಶುಭವಾಗುತ್ತೆ. ಜೊತೆಯಲ್ಲಿ 2026 ನಿಮ್ಮದು ಶುಭದಾಯಕವಾಗಿರಲಿಕ್ಕೆ, ಸಕ್ಸಸ್ ಆಗಲಿಕ್ಕೆ ವಿಶೇಷವಾಗಿರ್ತಕ್ಕಂತಹ ತಂತ್ರ ಅಂತ ನಾನು ಹೇಳ್ತಾ ಇದ್ದೇನೆ. ಒಂದು ಬಿಳಿ ಹಾಳೆಯನ್ನು ತಗೊಳ್ಳಿ, ಜೊತೆಯಲ್ಲಿ ಒಂದು ಕೆಂಪು ಬಣ್ಣದ ಪೆನ್ನನ್ನು ಕೂಡ ತಗೊಳ್ಳಿ. 2026 ನಿಮ್ಮದು ಹೇಗೆ ಆಗಬೇಕು, ಯಾವ ಕೆಲಸಗಳಾಗಬೇಕು, ಯಾವ ಥರ ನೀವು ಸಕ್ಸಸ್ ಆಗಬೇಕು ಅನ್ನೋದನ್ನು ಪೂರ್ತಿಯಾಗಿ ಅದರಲ್ಲಿ ಬರ್ಕೊಳ್ಳಿ. ಒಂದೊಂದೇ ಪಾಯಿಂಟನ್ನು ಬರ್ಕೊಳ್ಳಿ. 10 ಪಾಯಿಂಟು, 20 ಪಾಯಿಂಟ್, ಎಷ್ಟು ಪಾಯಿಂಟ್ ಬರುತ್ತೋ ಬರೀರಿ. ಬರೆದಾದ ನಂತರದಲ್ಲಿ ಆ ಒಂದು ಕೆಂಪು ಪೆನ್ನಲ್ಲಿ ಬರೆದಾದ ನಂತರದಲ್ಲಿ ತಾವೆಲ್ಲರೂ ಕೂಡ ಅದನ್ನು ಒಂದ್ಸಲಿ ಓದಿ. ನನಗೆ ಕಾರ್ ಬೇಕಾ, ಮನೆ ಬೇಕಾ, ಅಥವಾ ಬೈಕ್ ಬೇಕಾ, ನಿಮಗೇನು ಬೇಕೋ ಅದನ್ನು ಕೇಳಿ ಬರೀರಿ. ಓಕೆ, ಅದಾದ ನಂತರದಲ್ಲಿ ಅದನ್ನೊಂದ್ಸಲಿ ಓದಿ. ಇದೆಲ್ಲ ನನ್ನಿಂದ ಸಾಧ್ಯ ಇದೆಯಾ ಅಂತ ಯೋಚನೆ ಮಾಡಿ. ಎಷ್ಟು ಕೆಲಸ ನನ್ನಿಂದ ಮಾಡೋದಕ್ಕೆ ಸಾಧ್ಯ, ಅಥವಾ ಒಂದು ಕಾರ್ ತಗೋಬೇಕಂದ್ರೆ ಈ ಕಾರ್ ತಗೊಳ್ಳೋದಕ್ಕೆ ನಾನು ಏನು ಮಾಡಬೇಕು, ಎಷ್ಟು ಕೆಲಸ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಿ. ಖಂಡಿತವಾಗ್ಲೂ ಕೂಡ ಆ ಭಗವಂತನ ಸಂಪೂರ್ಣ ಅನುಗ್ರಹ ನಿಮಗೆ ಪ್ರಾಪ್ತಿ ಆಗೋದಕ್ಕೆ ಮುಖ್ಯವಾಗಿ ಮ್ಯಾನಿಫೆಸ್ಟ್ ಅಂತ ಏನು ಹೇಳ್ತಾರೆ, ಇದರ ಮುಖಾಂತರದಲ್ಲಿ ನಿಮಗೇನು ಬೇಕು ಅದನ್ನು ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಲಾಭದಾಯಕವಾಗಿರುತ್ತೆ. ಈ ಒಂದು ಬರದಾದ ನಂತರದಲ್ಲಿ ಅದನ್ನು ನಿಮಗೆ ಕಾಣೋ ಥರ ನಿಮ್ಮ ಮನೆಯಲ್ಲಿ ಅಂಟಿಸ್ಕೊಳ್ಳಿ, ಗೋಡೆಗೆ ಅಂಟಿಸ್ಕೊಳ್ಳಿ, ಅಥವಾ ನಿಮಗೆ ಕಾಣೋ ಥರ ಅಂಟಿಸ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಅದನ್ನು ನೋಡಿ ನಿಮ್ಮ ದಿನನಿತ್ಯದ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅಂದರೆ ದಿನ ಭವಿಷ್ಯ ನೋಡಿ ಅಂತಲ್ಲ, ನೀವು
ಆ ಕೆಲಸ ಆಗ್ಲಿಕ್ಕೆ ಏನು ಅದ್ರ ಕಡೆ ಎಷ್ಟು ಹೋರಾಟ ನಡೆಸ್ತಾ ಇದ್ದೀರಿ, ಕಾರ್ ತಗೋಬೇಕಾದ್ರೆ ಎಷ್ಟು ಕೆಲಸ ಮಾಡ್ತಾ ಇದ್ದೀರಿ ಅನ್ನೋದನ್ನ ಯೋಚನೆ ಮಾಡಿ ಆ ನಂತರದಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಳಿ. ಜೊತೆಯಲ್ಲಿ ನೀವು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಶುಭವಾಗಿ ನಡಿಬೇಕು. ದೃಷ್ಟಿ ದೋಷಗಳೆಲ್ಲವೂ ಕೂಡ ದೂರ ಆಗಬೇಕು ಅಂದ್ರೆ ಏನ್ ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ. ಧನ ಪ್ರಾಪ್ತಿಗೋಸ್ಕರ ವಿಶೇಷವಾಗಿರ್ತಕ್ಕಂತಹ ಬ್ರೇಸ್ಲೆಟ್ ಒಂದನ್ನು ಸಜೆಸ್ಟ್ ಮಾಡ್ತೇನೆ. ಜೊತೆಗೆ ಪ್ರತಿಯೊಬ್ಬ ಮನುಷ್ಯನಿಗೆ ಇವತ್ತಾಗುವಂತಹ ಸಮಸ್ಯೆ ಏನಪ್ಪಾ ಅಂತಂದ್ರೆ ಜನಗಳ ಕೆಟ್ಟ ದೃಷ್ಟಿ, ಕಣ್ಣು ದೃಷ್ಟಿ ದೋಷಗಳು. ಏನೇ ಮಾಡಿದ್ರು ಕೂಡ ಜನಗಳ ಕೆಟ್ಟ ದೃಷ್ಟಿಯಿಂದ ಮುಂದಕ್ಕೆ ಹೋಗೋದಕ್ಕಾಗ್ತಾ ಇರೋದಿಲ್ಲ. ಒಂದು ಹೆಜ್ಜೆ ಮುಂದೆ ಹೋದ್ರೆ 2 ಹೆಜ್ಜೆ ಹಿಂದೆ ಬರುವಂತಹ ಸಂದರ್ಭ ಕೂಡ ಬರ್ತಾ ಇರುತ್ತೆ. ಅದಕ್ಕೆ ಮೂಲ ಕಾರಣ ಜನಗಳ ಕೆಟ್ಟ ದೃಷ್ಟಿ. ನರದೃಷ್ಟಿ ದೋಷದಿಂದ ದೂರ ಆಗ್ಲಿಕ್ಕೆ, ಮಾಟ ಮಂತ್ರ ಸಮಸ್ಯೆಗಳು ನಮಗೆ ತಾಕದೇ ಇರೋದಕ್ಕೆ ವಿಶೇಷವಾಗಿ ಈ ಒಂದು ಮಣಿಗಳನ್ನ ನಿಮ್ಮ ಎಡಗೈಯಲ್ಲಿ ಹಾಕೊಳ್ಳಿ. ಜೊತೆಯಲ್ಲಿ ಧನ ಆಕರ್ಷಣೆ ಆಗ್ಲಿಕ್ಕೆ, ಜನ ಆಕರ್ಷಣೆ ಆಗ್ಲಿಕ್ಕೆ, ಕೆಲಸ ಕಾರ್ಯಗಳ ಸಕ್ಸಸ್ ಆಗ್ಲಿಕ್ಕೆ ಎರಡನ್ನ ಕಾಂಬಿನೇಷನ್ ಮಾಡಿ ಹಾಕೊಳ್ಳೋದ್ರಿಂದ ಕೆಟ್ಟ ದೃಷ್ಟಿ ದೋಷನೂ ನಿವಾರಣೆ ಆಯಿತು. ಧನಾತ್ಮಕ ಶಕ್ತಿನೂ ಲಾಭದಾಯಕವಾಗಿ ನಿಮ್ಮ ಜೊತೆ ಬರುತ್ತೆ. ಇದನ್ನು ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಿಮಗೆ ಕಳಿಸ್ಕೊಡುವಂತಹ ಒಂದು ಸಣ್ಣ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮ ಸಂಸ್ಥೆಯ ಮುಖಾಂತರದಲ್ಲಿ. ಬೇಕಾದವರು ಸಾಧ್ಯವಾದವರು ತರಿಸಿ ಇದನ್ನು ಧರಿಸ್ಕೊಳ್ಳಿ. ನಿಮಗೂ ಕೂಡ ಶುಭವಾಗಲಿ. ನೀವು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಆ ಭಗವಂತ ಈಡೇರಿಸಲಿ. ಹಾಗಾಗಿ ನೀವು ಮೂಲವಾಗಿ ನಿಮ್ಮ ರಾಶಿ ಅನುಗುಣವಾಗಿ ಮಾಡಬೇಕಾಗಿರೋ ಪರಿಹಾರಗಳೇನು ಅಂತ ನೋಡೋಣ ಬನ್ನಿ. ಇನ್ನು ನೀವು ಕಟಕ ರಾಶಿಯವರು ಪರ್ಸನಲ್ ಆಗಿ ಮಾಡಬೇಕಾಗಿರೋ ಪರಿಹಾರಗಳು, ಯಾವುದೇ ಕಾರಣಕ್ಕೂ ಆತುರದ ನಿರ್ಧಾರ ತಗೋಬೇಡಿ, ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಎಲ್ಲೂ ಆಗಲೇ ಹೇಳಿದ್ದೀನಿ ಏನು ಸಮಸ್ಯೆ ಆಗುತ್ತೆ ಅಂತ ಹೇಳಿ. ಯೋಚಿಸಿ ಹೇಳುತ್ತೇನೆ ಅಂತ ಹೇಳಿ ಅಲ್ಲಿಂದ ಹೊರಗಡೆ ಬಂದ್ಬಿಡಿ. ಆನಂತರ ದುಡ್ಡು ಹೂಡಿಕೆ ಮಾಡುವ ಮುಂಚೆ ಪರಿಣಿತರ ಅಥವಾ ಯಾರು ಆ ಒಂದು ಕ್ಷೇತ್ರದಲ್ಲಿ ತುಂಬಾ ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇರ್ತಾರೆ ಅಂಥವರ ಒಂದು ಕನ್ಸಲ್ಟ್ ಮಾಡ್ಕೊಂಡು ಮಾಡಿ. ಶನಿವಾರದಂದು ನಿಮ್ಮ ಮನೆಯ ಸಮೀಪ ಇರುವಂತಹ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಬನ್ನಿ. ಖಂಡಿತವಾಗ್ಲೂ ಶುಭವಾಗುತ್ತೆ. ಓಂ ಶನೀಶ್ಚರಾಯ ನಮಃ ಅಂತಕ್ಕಂಥ ಮಂತ್ರವನ್ನು ದಿನನಿತ್ಯ 11 ಬಾರಿ ಜಪ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಶುಭವಾಗುತ್ತೆ. ಜೊತೆಯಲ್ಲಿ ನನ್ನ 2026 ಸಕ್ಸಸ್ ಆಗಬೇಕು ಅಂದರೆ ನಾನೇನು ಮಾಡಬೇಕು ಅಂತ ಹೇಳಿ ನಿಮ್ಮನ್ನೇ ನೀವೊಂದು ಪ್ರಶ್ನೆ ಮಾಡ್ಕೊಳ್ಳಿ. ನಿಮಗೇನೇನು ಬೇಕು, ಏನೇನು ಕೆಲಸ ಆಗಬೇಕು ಅದನ್ನು ಯೋಚನೆ ಮಾಡಿಕೊಂಡು ಅದೆಲ್ಲವೂ ನಿಮಗೆ ಪ್ರಾಪ್ತಿ ಆಗಬೇಕಾದ್ರೆ ಏನು ಮಾಡಬೇಕು. ಒಂದು ಬಿಳಿ ಹಾಳೆಯನ್ನು ತಗೊಂಡು ಕೆಂಪು ಪೆನ್ನಲ್ಲಿ ನಾನು 2026ರಲ್ಲಿ ಹೇಗಿರಬೇಕು ಅಂತ ಹೇಳಿ ಎಲ್ಲದನ್ನು ಕೂಡ ಬರ್ಕೊಡಿ. ಅದು ಸಾಧ್ಯ ಆಗಬೇಕಾದ್ರೆ ನಾನು ಯಾವ ಕೆಲಸ ಮಾಡಬೇಕು, ಯಾವ ದಾರಿಲಿ ಹೋಗಬೇಕು ಅದನ್ನು ಸರಿಯಾಗಿ ಯೋಚನೆ ಮಾಡಿ ಆನಂತರ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಕೂಡ ಶುಭದಾಯಕ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಆ ಚೀಟಿಯನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ. ಇದನ್ನು ಪ್ರತಿನಿತ್ಯ ಓದ್ಕೊಳ್ಳಿ. 2026 ಕಂಪ್ಲೀಟ್ ಆಗೋವರೆಗೂ ಅದು ನಿಮ್ಮ ಪರ್ಸಲ್ಲೇ ಇರಬೇಕು. ಅದನ್ನು ದಿನನಿತ್ಯ ತೆಗೆದು ಓಕೆ ನಂದು ಎಷ್ಟು ಪರ್ಸೆಂಟೇಜ್ ಆಯಿತು ಎಲ್ಲ ಮಾಡಿದ್ದೀನಿ ಅಂತ ಹೇಳಿ ಚೆಕ್ ಮಾಡಿ ಒಂದು ಟಿಕ್ ಮಾರ್ಕ್ ಹಾಕ್ಕೊಂಡು ಹೋಗಿ. ಖಂಡಿತವಾಗ್ಲೂ ಕೂಡ ಶುಭವಾಗುತ್ತೆ. ಎಲ್ರಿಗೂ ಶುಭವಾಗಲಿ. ನೀವು ಅಂದ್ಕೊಂಡಿರೋ ಕೆಲಸ ಕಾರ್ಯ ಎಲ್ಲವೂ ಕೂಡ ಪ್ರಾಪ್ತಿಯಾಗಲಿ ಅಂತ ಹೇಳ್ತಾ ಸರ್ವೇ ಜನಃ ಸುಖಿನೋ ಭವಂತು.